ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೋರ್ತಾ ಇವತ್ತು ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರ ಆಗಿರ್ತಕ್ಕಂಥ ಅವ್ರ ಮನೆಯಲ್ಲಿ ಇವತ್ತು ಪಕ್ಷ ಸಂಘಟನೆ ಸಲುವಾಗಿ ಆಯಿತು. ನಾನು ಬಾಗಲಕೋಟೆಗೆ ಚುನಾವಣೆ ಪ್ರಚಾರ ಸಲುವಾಗಿ ಹೋಗೋದ್ರ ಸಲುವಾಗಿ ಮುಂದಿನ ಯೋಜನೆಗಳೇನು ಅನ್ನೋಂಥದ್ದನ್ನು ಒಂದು ನಾವು ನಡೆಸಿದೆ ರೂಪುರೇಷೆ. ಇವತ್ತು ಜನತಾದಳ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಪಕ್ಷ ಮತ್ತು ವಿರೋಧವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪಕ್ಷ ಯಾವ್ದಾರು ರಾಜ್ಯದಾಗಿದ್ದರೆ ಅದು ಜನತಾದಳದಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ಸಿನ ವಿರೋಧ ಅಲೆಯಲ್ಲಿ 83ರಲ್ಲಿ ಜನತಾದಳ ಸರ್ಕಾರಕ್ಕೆ ಬಂತು, ಅಧಿಕಾರಕ್ಕೆ. 85ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ಅದೇ ರೀತಿಯಾಗಿ 4ರಿಂದ 5 ಬಾರಿ ಅಧಿಕಾರಕ್ಕೆ ಬಂದಿದೆ. ಕುಮಾರಸ್ವಾಮಿ ಅವರು 2 ಸಲ ಬಂದರು, ದೇವೇಗೌಡರು, ಬೊಮ್ಮಾಯಿಯವರು, ರಾಮಕೃಷ್ಣ ಹೆಗಡೆ ಅವರು. ಹೀಗೆ ಜನತಾದಳ ಈ ರಾಜ್ಯದಲ್ಲಿ ಬೇರೂರಿದೆ. ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆ ಮಾಡಿ ಈ ರಾಜ್ಯದ ಜನರ ಕೈಯಲ್ಲಿ ಆಡಳಿತದ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ. ಇವತ್ತು ನೀವು ನೋಡ್ರಿ, ಚುನಾವಣೆ ಜಿಲ್ಲಾ ಪಂಚಾಯತ್ ಮುಗಿದು ಎಷ್ಟು ವರ್ಷ ಆಯಿತು? ಯಾಕೆ ಮಾಡಲಿಲ್ಲ? ಯಾರೇ ಆಗಲಿ, ನಾವು ಇರುವಂಥ ಇವತ್ತು ಪಂಚಾಯತಿಗಳ ಅಧಿಕಾರ ಮುಗಿದಾಗಿದೆ. ಇವತ್ತರೆಗೂ ಮಾಡ್ತಾ ಇದ್ದಾರೆ. ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರವನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಯೋಜನೆ ಯಾವುದಾದ್ರೂ ಪಕ್ಷದಲ್ಲಿದ್ದರೆ ಅದು ಜನತಾದಳ ಮಾತ್ರ. ಚುನಾವಣೆ ಸ್ಥಳೀಯ ಚುನಾವಣೆ, ಜಿಲ್ಲಾ ಪಂಚಾಯತ್ ಆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಸೀಟಿನ ಪೈಪೋಟಿ ನಡೆಯಿತು. ಇವತ್ತೇನಾಗಿದೆ, ಕರ್ನಾಟಕದ ರಾಜಕೀಯದಲ್ಲಿ ಭಾರತೀಯ ಜನತಾ ಪಕ್ಷನೂ ಕರ್ನಾಟಕದಲ್ಲಿ ಸಂಪೂರ್ಣ ಅಧಿಕಾರಕ್ಕೆ ಬರಲಿಲ್ಲ. ಜನತಾದಳ 1999ರಲ್ಲಿ ಪಕ್ಷ ಒಡೆದ ನಂತರ ನಮ್ಮ ಪಕ್ಷವು ಸಂಪೂರ್ಣವಾಗಿ ಬರಲಿಲ್ಲ. ನಮ್ಮಲ್ಲಿರ್ತಕ್ಕಂಥ 70ರಷ್ಟು ಜನ ಪಾರ್ಟಿ ಮುಖಂಡರೇ ಬಿ ಜೆ ಪಿ ಆಗಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ 50ರಷ್ಟು ಪಾರ್ಟಿ ಮುಖಂಡರೇ ಇವತ್ತು ಕಾಂಗ್ರೆಸ್ ಆಗಿದ್ದಾರೆ. ಇವೆರಡೂ ಅಧಿಕಾರದ ಆಸೆಗಾಗಿ ಕೆಲವರು ಅತ್ತಾಗತ್ತಾಗ ಹೋಗಿರೋದ್ರಿಂದ ನಮ್ಮ ಪಕ್ಷ ಇವತ್ತು ಇದಾಗಿದೆ. ಈ ಪರಿಸ್ಥಿತಿಯೊಳಗೆ ಕೇಂದ್ರದ ಚುನಾವಣೆ, ಲೋಕಸಭೆ ಚುನಾವಣೆ ಬಿಫೋರ್ ಸನ್ಮಾನ್ಯ ಮೋದಿಯವರು ಕರ್ನಾಟಕದ ಮಟ್ಟಿಗೆ ನಾವು ಎರಡೂ ಪಕ್ಷಗಳ ಅಲೈನ್ಸ್ ಆದ್ರೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯತೆ, ಎಂ ಪಿಗಳು ಹೆಚ್ಚಾಗಕ್ಕೆ ಸಾಧ್ಯತೆ ಅನ್ನೋಂಥ ಅರಿವನ್ನು ಇಟ್ಟುಕೊಂಡು ಅವ್ರೇನು ಮಾಡಿದ್ರು ಅಂದ್ರೆ, ದೇವೇಗೌಡರು ಮತ್ತು ಮೋದಿಯವರು ಮಾತನಾಡಿ ಕರ್ನಾಟಕದ ರಾಜಕಾರಣಕ್ಕೆ ನಾವಿಬ್ಬರು ಒಂದಾಗಿ ಹೋದ್ರೆ ಮಾತ್ರ ಎಂ ಪಿ ಗೆಲ್ಲಕ್ಕೆ ಸಾಧ್ಯತೆ, ನೀವು ನಾವು ಹೊಂದಾಣಿಕೆ ಮಾಡಿ ನಮಗೆ 6ರಿಂದ 7 ಸೀಟ್ ಕೊಡೋಕೆ ತಯಾರಿದ್ರು. 7 ಸೀಟ್ ಬಿಟ್ಟು ಕೊಡೋಕೆ ಬಿ ಜೆ ಪಿ ರೆಡಿ ಇದ್ದರು. ಚಿಕ್ಕಮಗಳಾಪುರ ಆಯಿತು, ತುಮಕೂರು ಆಯಿತು, ಬೇರೆ ಬೇರೆ ಕ್ಷೇತ್ರಗಳನ್ನ. ಬಟ್ ದೇವೇಗೌಡರು ನೀವು ನಿಲ್ರಿ, ಗೆಲ್ಸೋದು ನನ್ನ ಜವಾಬ್ದಾರಿ. ಇವತ್ತು ಚಿಕ್ಕಬಳ್ಳಾಪುರ ಬಂದಿರ್ಬೋದು, ಚಿತ್ರದುರ್ಗ ಬಂದಿರ್ಬೋದು, ತುಮಕೂರು ಬಂದಿರ್ಬೋದು, ಇವನ್ ಈ ಹುಬ್ಳಿ ಧಾರವಾಡದಲ್ಲಿ ನಾವು 80,000 ಇದ್ದಿದ್ದಾರೆ. ನಮ್ಮ ಶಕ್ತಿ ಒಂದು 60-70 ಸಾವಿರ ಹೊಟ್ಟಿಲ್ಲ ಇಡೀ ಜಿಲ್ಲೆಯಲ್ಲಿ. ನಮ್ಮ ಪಕ್ಷಕ್ಕಿಲ್ವ? ನಮ್ಮ ಸಾಯದೇ ಇಲ್ಲ, ಹನಿ ಕುಡಿದೆ. ಇದಾಗುತ್ತೆ ಅನ್ನೋದಕ್ಕೆ ಮೋದಿಯವರು ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಬಿಹಾರ ಮಾದರಿಯಲ್ಲಿ ಏನು, ಬಿಹಾರದಲ್ಲಿ NDA ಅಂಥೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರು ಮತ್ತು BJP ಅಲೈನ್ಸ್ ಆಗಿ ಕೊಡ್ತಾರೆ. ಆ ಮಾದರಿ ಒಳಗೆ ಕರ್ನಾಟಕದಲ್ಲಿ ಹೋಗ್ಬೇಕು. ನಾವು ಹೇಳಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ 124 ಸೀಟ್, 13 ಸೀಟ್ ಗೆಲ್ಲೋ ಶಕ್ತಿ ನಮ್ಮ ಪಕ್ಷಕ್ಕಿಲ್ಲ. ಈ ಭಾರತೀಯ ಜನತಾ ಪಕ್ಷಕ್ಕೂ ಅದೇ ಪರಿಸ್ಥಿತಿ ಇದೆ. ನಾವಿಬ್ಬರು ಒಂದಾದರೆ ಈ ಭ್ರಷ್ಟ ಸರ್ಕಾರ ತೆಗಿಯೋಕ್ಕೆ ಸಾಧ್ಯ ಇದೆ. ಇವತ್ತಿವರು ಎಲ್ಲ ಭ್ರಷ್ಟಾಚಾರ, ದುಷ್ಟಚಾರ ಎಲ್ಲ ವಿಚಾರಗಳು ಈ ಕಾಂಗ್ರೆಸ್ನಲ್ಲಿದೆ. ಇವತ್ತು DK ಶಿವಕುಮಾರ್ ಅವರು ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇದೆ ಅಂತ ಗೊತ್ತಾಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಡಳಿತ ಯಾವ ರೀತಿ ಹೊಂಟಿದೆ. ಮೊದಲನೇ ಇಲ್ಲಿ ಚುನಾವಣೆ ಏನು ಮಾಡಿದ್ರು, ಈ ಚುನಾವಣೆ ಏನು ಮಾಡಿದ್ರು. ಇವತ್ತು ರಾಜ್ಯದಲ್ಲಿ ಏನಾಗಿದೆ, ಒಂದು ಜಾತಿಗಳ ಮಧ್ಯೆ ಗಲಭೆ ಇಳಿಸ್ತಕ್ಕಂಥ ಒಂದು ವಾತಾವರಣದ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾರೆ. ಇವತ್ತು ಕೇವಲ ಸುಮ್ಮನೆ ಅಲ್ಪಸಂಖ್ಯಾತರ ಬಗ್ಗೆ ನಾವು ಅದ್ರ ಮಾಡಿ ಇದನ್ನು ಮಾಡಿ ಅಂತ ಮಾತಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟರು? 4% ರಿಸರ್ವೇಷನ್ ಕೊಟ್ಟರೆ. ದೇವೇಗೌಡರು ಕೊಟ್ಟಿದ್ರು, ಅದನ್ನು ತೆಗೆದ್ರು. ಹಿಂದಿನ ಸರ್ಕಾರ ತೆಗೀತು. ಆ 4% ಇವ್ರು ಏನಾದ್ರು ಬಂದು ಕೊಟ್ರೆ ನಾವು ಅಲ್ಪಸಂಖ್ಯಾತರಿಗೆ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ನೋಡಿ, ಒಂದು ಹೇಳ್ಬಿಡ್ತೀನಿ, ಈ ದೇಶದಲ್ಲಿ ಅಭಿವೃದ್ಧಿಕ್ಕಿಂತ ಜಾತೀಯತೆ ಹೆಚ್ಚಾಗಿದೆ. ಈ ದೇಶದಾಗ ಅಭಿವೃದ್ಧಿಕ್ಕಿಂತ ಜಾತೀಯತೆ. ಒಂದು ಪಕ್ಷ ಒಂದು ರಾಜಕಾರಣ ಮಾಡ್ತೈತಿ, ಇನ್ನೊಂದು ಮಾಡ್ತೈತಿ. ಈ ಪರಿಸ್ಥಿತಿ ಬಂದ. ಇವತ್ತು ರಾಜ್ಯದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಯುವಕರ ಅಭಿವೃದ್ಧಿ, ಮಹಿಳೆಯರ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದೆ ಕೆಳಗಿನಿಂದ ಗ್ರಾಸ್ ರೂಟ್ ಲೆವೆಲ್ನಿಂದ ಬಂದಿರತಕ್ಕಂಥ ನಾಯಕರಿದ್ದ ಜನತಾದಳದಲ್ಲಿ. ಆ ನಾಯಕತ್ವ ಇವತ್ತು ಎಲ್ಲ ಕಡೆಗಳಲ್ಲಿ ನಶಿಸಿ ಹೋಗಿದೆ. ಆಕಸ್ಮಿಕ ಮಂತ್ರಿ ಆಗೋದು, ಆಕಸ್ಮಿಕ MLA ಆಗೋದು, ದುಡ್ಡಿದ್ದಾವ ಬರೋದು,
ಅವ್ನಿಗೇನು ಸಮಾಜ ಗೊತ್ತಿಲ್ಲ, ಜನ ಗೊತ್ತಿಲ್ಲ. ಈ ರಾಜಕಾರಣದ ಚಿತ್ರ ಬದಲಾವಣೆ ಯಾರು ಮಾಡಿದಾರ? ಜನನ ಮಾಡ್ಯಾರ. ಜನ ಯಾರು ಒಳ್ಳೆಯವ್ರು ಆಯ್ಕೆ ಅದಾರಂತ ಮಾಡಿದ್ರೆ ಈ ಪರಿಸ್ಥಿತಿ ಬರೋಲ್ಲ. ಇವತ್ತು ಮತ್ತೆ ಜನತಾದಳ ಕುಮಾರಸ್ವಾಮಿ ಬರಬೇಕು ಅನ್ನುವಂಥ ವಾತಾವರಣ ಚಾಲೂ ಆಗಿದೆ ರಾಜ್ಯದಲ್ಲಿ. ನೀವೆಲ್ಲೇ ಮಾತಾಡಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿನ ಬಿಟ್ಟು 2 ಅಲಯನ್ಸ್ ಆದ್ರೆ ಅಂತ ಅನ್ನುವಂಥ ಮಟ್ಟಕ್ಕೆ ಮಾತಾಡ್ತಾರೆ. ಹಾಗಾದ್ರೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನೋಡಿ, ನಾವು ಇವತ್ತು NDAದಲ್ಲಿ ಪಾಲ್ದಾರ. ನಮ್ಮ ನೀತಿ, ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಅಡಿಯೊಳಗನೆ ಹೋಗ್ತದೆ. 2004-5ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಇಲ್ಲ. BJP ಜೊತೆಗೇನು ಅಲಯನ್ಸ್ ಮಾಡಿದ್ವಲ್ಲ ಸರ್ಕಾರ. ಅವತ್ತು ನಾವೇನಾದರೂ ಅಲ್ಪಸಂಖ್ಯಾತರಿಗಾಗಲಿ, ದಲಿತರಿಗಾಗಲಿ, ಬೇರೆದವ್ರಿಗಾಗಲಿ ಎಲ್ಲರಿಗೂ ರಕ್ಷಣೆ ಕೊಟ್ಟಿದ್ದೇವೆ. ಇವತ್ತು ಅದೇ ಶಿಸ್ತಿನಲ್ಲಿ ಹೋಗ್ತೇವೆ. ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ, ದೇವೇಗೌಡರು ಏನು ಸಿದ್ಧಾಂತ ಕೊಟ್ಟಿದ್ದಾರೆ, ನಮ್ಮ ಪಕ್ಷ ಏನು ಸಿದ್ಧಾಂತ ಆ ಶಿಸ್ತಲ್ಲೇ ಇರ್ತೇವೆ. ರಾಜ್ಯದ ಅಭಿವೃದ್ಧಿ, ಜನರ ಅಭಿವೃದ್ಧಿ ಇದು ಯಾವಾಗ ಮಾಡೋಕ್ಕೆ ಸಾಧ್ಯ ಇದೆ? ಅಧಿಕಾರ ಇದ್ದರೆ ಮಾತ್ರ ಸಾಧ್ಯ. ಈ ಅಧಿಕಾರಕ್ಕೆ ಬರಬೇಕಾದ್ರೆ ಅನಿವಾರ್ಯತೆಯೂ ಇದೆ, ಅಲಯನ್ಸ್ ಅನಿವಾರ್ಯತೆಯೂ ಇದೆ. ಅನೇಕ ರಾಜ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಹೋಗಿ ಕೇಂದ್ರ ಸರ್ಕಾರನೂ ಇಂಡಿಪೆಂಡೆಂಟ್ ಒಂದೇ ಸರ್ಕಾರ ಇದೆಯಾ? ವಾಜಪೇಯಿ ಅವರು ಒಬ್ಬರೇ ಇದ್ರ? ಫುಲ್ ಮೆಜಾರಿಟಿಯಾಗಿ ಬಂದಿದ್ರ? ಇಲ್ಲ. ದೇಶದ ರಾಜಕಾರಣದ ಪರಿಸ್ಥಿತಿ ಹಂಗಿರೋದ್ರಿಂದ ಅನಿವಾರ್ಯವಾಗಿ ಆ ಪಕ್ಷಗಳು ಅಲ್ಲಿ ರಾಜ್ಯದಲ್ಲಿ ಹೊಂದಾಣಿಕೆ ಆಗ್ತವೆ. ನೋಡ್ರಿ, ಒಂದು ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವ್ಯವಸ್ಥೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ರಾಜ್ಯದ ಮಂತ್ರಿಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಇವ್ರು ಮಾಡಿಕೊಟ್ಟವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಇವತ್ತು ನೀವು ಯಾವುದಾದ್ರೂ ಒಂದು ಮೊನ್ನೆ ಹೇಳಿದ್ರು, ಮಂಡ್ಯದಲ್ಲಿ ನಾನು 400 ಎಕರೆ ಲ್ಯಾಂಡ್ ಕೊಡಿ, ನಾನು ಕಂಪ್ನಿ ತಂದು ಕೊಡ್ತೇನೆ. ನೀವು ಹುಬ್ಬಳ್ಳಿದವ್ರಿಗೆ ಏನಾದ್ರು ತಂದು ಕೊಡಿ, ನಾವು ಕೊಡ್ತೇನೆ ಅಂತಾರೆ ಅವರು. ನಾವು ಯೋಜನೆಗಳನ್ನು ಕೊಡಕ್ಕೆ ತಯಾರಿದ್ದೀವಿ. ಈಗ ನಿಮಗೆ ರೈಲ್ವೆ ಮಾಡ್ಬೇಕಂತ ಆಗಿದೆ, ಬೆಳಗಾವಿ, ಧಾರವಾಡ, ಬೆಳಗಾವಿ. ಹೆಂಗೆ ಹೋಗ್ಬೇಕು? ಯಾರು ಜಾಗ ಕೊಡಬೇಕು? ಯಾರಿಗೆ? ನಾವು ಕೇಂದ್ರ ಸರ್ಕಾರ ರೆಡಿ ಇದೆ, ರಾಜ್ಯ ಸರ್ಕಾರ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ, ಕೋಆಪರೇಷನ್ ಮಾಡಬೇಕಾಗತ್ತೆ. ಇವತ್ತು ನೀವು ನಮ್ಮದು ಯಾವುದು ಶಿವಮೊಗ್ಗಕ್ಕೆ ಉಕ್ಕಿನ ಕಾರ್ಖಾನೆ ತೆಗಿತೀವಿ ಅಂತ ಹೇಳ್ತೀವಿ. ಏನಾದರೂ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರು ನೀವು ಮಾಡಿ ನಾನು ಜೊತೆಗೆ ಇರ್ತಾರೆ ಅಂದ್ರೆ ಇವತ್ತು ರೈಲ್ವೆ ಧಾರವಾಡ ಟು ಬೆಳಗಾವಿ ರೈಲ್ವೆ ಮಾಡ್ತೀನಿ ಅಂದ್ರೆ ರಸ್ತೆ ಕೊಟ್ರ, ಜಾಗ ಕೊಟ್ರ ಕಾಂಗ್ರೆಸ್ ಸರ್ಕಾರದವರು? ಇವತ್ತು ಇದರದ್ದು ಯಾವುದು HMT ಕಾರ್ಖಾನೆ ಚಾಲೂ ಮಾಡ್ತೇನೆ ಅಂದರು ಕುಮಾರಸ್ವಾಮಿ. ಅದಕ್ಕೆ ಫಾರೆಸ್ಟ್ ಲ್ಯಾಂಡು, ಈ ಲ್ಯಾಂಡು, ಆ ಲ್ಯಾಂಡು ಅಂತ ಮಾಡಿದರು. ನೋಡ್ತಾ ಇದ್ದೀರಿ ನೀವು. ಸರ್ಕಾರದ ಯೋಜನೆ ಪಕ್ಷ ಯಾವುದಾದ್ರೂ ಇರ್ಕೊಳ್ಳಿ, ಅಧಿಕಾರದಲ್ಲಿದ್ದಾಗ ಆ ರಾಜ್ಯದ ಮಾಡಬೇಕು. ಇವತ್ತು ಆಂಧ್ರದಲ್ಲಿ ಕುಮಾರಸ್ವಾಮಿ 11,000 ಕೋಟಿ ರೂಪಾಯಿ ಕೊಟ್ಟು ವಿಶಾಖಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರಲ್ಲ ಫ್ಯಾಕ್ಟ್ರಿ. ಯಾಕೆ ಕರ್ನಾಟಕಕ್ಕೆ ಮಾಡೋಕ್ಕಾಗಲ್ವ? 4,000 ಬಸ್ ಕೊಟ್ಟರು, ಕೇಂದ್ರ ಸರ್ಕಾರದ ಬಸ್ಗಳನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದರು. ಒಬ್ಬನಾದರೂ ಮಂತ್ರಿ ಧನ್ಯವಾದಗಳು ಅಂತ ಹೇಳಿದ್ರ? 4,000 ವಾಹನವನ್ನು ಬರೀ ಬೆಂಗಳೂರು ನಗರಕ್ಕೆ ಬಸ್ಗಳನ್ನು ಇದ್ರದ್ದು ಯಾವ್ದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೊಡ್ತೇನೆ ಅಂತ ಅದು ಸ್ವಾಗತ ಮಾಡಿದರೆ ಯಾರಾದರೂ ಕಾಂಗ್ರೆಸ್ನವರು? ಇಷ್ಟು ಮೀನ್ ಮೆಂಟಾಲಿಟಿ ಇರಬಾರ್ದು. ಇವತ್ತು ಸಿದ್ದರಾಮಯ್ಯರು ಒಳ್ಳೇದು ಮಾಡ್ಯಾರ ಅಂತ ಹೇಳ್ಬೇಕು ನಾವು. ಕೇಂದ್ರ ಸರ್ಕಾರದಲ್ಲಿ ಇವತ್ತು ದೇವೇಗೌಡರು 94 ವಯಸ್ಸು, ಯಾರು ಮಾತಾಡಿದ್ರು ಆಲ್ಮಟ್ಟಿ ಡ್ಯಾಮಿಗೆ ನೀರು ಏರಿಸ್ರಿ, ನನ್ನ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳನ್ನು ನೀವು ಸರಿಯಾಗಿ ಮಾಡಿಕೊಡ್ರಿ, ನನ್ನ ರೈತರನ್ನು ಉಳಿಸ್ರಿ ಅಂತ ಯಾರು ಮಾತಾಡಿದ್ರು? ಬೇರೆ ಯಾರಾದರೂ ಮಾತಾಡಿದ್ರ? ದೇವೇಗೌಡರು ಇವತ್ತು ಮೋದಿಯವರಿಗೆ ಕೇಳಿದರು, ಮೋದಿಯವರೇ ನಮ್ಮ ರಾಜ್ಯಕ್ಕೆ ಕೊಡಿ. ನಾವು ಇವತ್ತು ಅಲಯನ್ಸ್ ಆಗಿರೋದು ನಮ್ಮ ಅಧಿಕಾರಕ್ಕಲ್ಲ, ಯಾವುದೋ ಕುಮಾರಸ್ವಾಮಿನ ಮಂತ್ರಿ ಮಾಡೋಕ್ಕೋ ಅಥವಾ ಇನ್ನೊಬ್ಬನ ಮಂತ್ರಿ ಮಾಡೋಕ್ಕೋ ಅಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ನೀರಾವರಿ ಸಮಸ್ಯೆಗಳು. ನಮ್ಮ ದೇವೇಗೌಡರು ಒಂದು ಮಾತು ಹೇಳಿದರು, ನೋಡಪ್ಪ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ಸು ನಶಿಸೋಗಿದೆ, ಬರುವಂಥ ಸ್ಥಿತಿ ಇಲ್ಲ. ಬಂದ್ರೆ ಇವರೇ ಬರ್ತಾರೆ. ನಾವು 4 ಜನ ನಾವು ನಿಂತರೆ ಒಂದು 10 ಮಂದಿ ನಿಂತು 2-3 ಗೆಲ್ತೇವೆ. ಗೆದ್ದು ಎಲ್ಲಿ ಏನು ಮಾಡೋದು? ಇಂಡಿಪೆಂಡೆಂಟಾಗಿ ಒಂದು ಆ ಕಡೆ ಸೇರ್ಬೇಕು, ಒಂದು ಈ ಕಡೆ ಸೇರ್ಬೇಕು, ಈ ಕಡೆ ಸೇರ್ಬೇಕು, ಒಂದು ಆ ಕಡೆ ಸೇರ್ಬೇಕಪ್ಪ ಅಂದರೆ ನಮಗೇನು ಬೇಕು? ಅಭಿವೃದ್ಧಿಗೆ ಮಾಡ್ತಕ್ಕಂಥ ಸಹಾಯ ಮಾಡ್ತಕ್ಕಂಥವ್ರು ಬೇಕು. ಅದಕ್ಕೆ ಸ್ಟಡಿ ಮಾಡಿ 3 ಸಲ CM ಇಬ್ರಾಹಿಮರ ಅಧ್ಯಕ್ಷತೆ ಒಳಗಡೆ 3ರಿಂದ 4 ಸಲ ಸೇರ್ಪಡೆ ಹಾಕಿ ಮಾತನಾಡಿ ಎಲ್ಲಿ ಹೋದ್ರೆ ಅನುಕೂಲ ಆಗುತ್ತೆ. ನಾವು ಇವತ್ತು 10 ಕೊಡು 20 ಕೊಡು ಸೀಟ್ ಕೇಳೋದು ಬೇಡ, ನೀವು ಎಷ್ಟರ ಕೊಡ್ರಿ, ನೀವನ್ನಿಲ್ರಿ ಅಂತ ಹೇಳಿ ಗೆಲ್ಸೋಣ, ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಕೈ ಜೋಡ್ತೀವಿ ಅಂಥೇಳಿ ಇವತ್ತು ಮಾಡಿದ ಮೇಲೆ ನೀರಾವರಿ ಯೋಜನೆಗಳಿಗೆ ದೇವೇಗೌಡರು ಇವತ್ತು ಮಾತನಾಡಿದ್ದಾರೆ. ಯಾರು 10 ವರ್ಷದಾಗ ಯಾರು ಮಾತಾಡಿದ್ದಾರೆ? 2 ಪಾರ್ಟಿಯವ್ರು ಯಾರಾದರೂ ಮಾತಾಡಿದಾರ? ನಾವು ಒಂದೇ ಪಾರ್ಟಿ ಅಂತ ಹೇಳೋದು. ನಾನು
ದೇವೇಗೌಡರು ಮೋದಿಗೆ ಹೇಳೋ ಶಕ್ತಿ ಇದೆ, ಮೋದಿಯವ್ರಿಗೆ ಹೇಳೋ ಶಕ್ತಿ ಇದೆ, ಮಾಜಿ ಪ್ರಧಾನಮಂತ್ರಿಗಳು. ಹೀಗಾಗಿ ಇವತ್ತು ಜನ ಇದ್ರ ಬಗ್ಗೆ ಅರ್ಥಕೊಳ್ಳಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕುಮಾರಸ್ವಾಮಿ, ದೇವೇಗೌಡ ಉತ್ತರ ಕರ್ನಾಟಕ ವಿರೋಧಿಗಳು, ಲಿಂಗಾಯತ ವಿರೋಧಿಗಳು, ಅಪ್ಪ ಮಕ್ಕಳ ಪಕ್ಷ, ಅಣ್ಣ ತಮ್ಮರ ಪಕ್ಷ ಅಂತ ಹೇಳ್ತಾರೆ. ಹೌದ್ರಿ? ಯಾವ ಪಾರ್ಟಿಯಾಗಿಲ್ಲ ಅಪ್ಪ ಮಕ್ಕಳು, ಯಾವ ಪಾರ್ಟಿಯಾಗಿಲ್ಲ ಅನ್ನೋದು ಹೇಳ್ಬಿಡ್ದು ನನಗೆ. ನಾನು ರಾಜಕೀಯ ಬಿಟ್ಬಿಡ್ತೇನೆ. ಈಗ ಏನಾಗಿದೆ ಅಂದ್ರೆ ವ್ಯವಸ್ಥೆನೇ ಎಲ್ಲಿಗೆ ಬರುತ್ತೆ? ದೇವೇಗೌಡರ ಮಕ್ಕಳು ಜನರಿಂದ ಎಲೆಕ್ಟ್ ಆಗ್ಯಾರ, ಹಿತ್ತಲ ಬಾಗಿಲಿಂದ ಬಂದಿಲ್ಲ. ಹಿತ್ತಲ ಬಾಗಿಲಿಗೆ ಬಂದ್ರೆ ಬೇರೆ. ಈಗ ಒಬ್ಬ ಡಾಕ್ಟರ್ ಇರ್ತಾನೆ, ದೊಡ್ಡ ದವಾಖಾನೆ ಇರ್ತೈತಿ, ಸುಮ್ಮನೆ ಸರ್ಟಿಫಿಕೇಟ್ ತೊಗೊಂಡು ಒಳಗೆ ಬಂದು ಕುಂಡ್ರದು ಬೇರೆ. ಯಾಕಂದ್ರೆ ಸರ್ಟಿಫಿಕೇಟ್ ಖರೀದಿನೂ ಮಾಡ್ಬೋದು, ಕಾಪಿ ನೋಡೋದು ಪಾಸ್ ಆಗ್ಬೋದು, ಏನಾರ ಮಾಡಿ ಅವ್ನು ಡಾಕ್ಟರ್ ಅಂತ ಸರ್ಟಿಫಿಕೇಟ್ ತರ್ಬೋದು. ಸಾವಿರಾರು ಜನರ ಮಧ್ಯೆ, ಲಕ್ಷಾಂತರ ಜನರ ಮಧ್ಯೆ ಗೆಲ್ಲೋದಿದೆಯಲ್ಲ, ಅದನ್ನು ಕಾಪಿ ಹೊಡ್ಯಕ್ಕೆ ಬರುತ್ತಾ? ಅದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆ ನಡೆಯುತ್ತೆ. ಇವತ್ತು ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಏನು ನಡೀತಾ ಇದೆ ನೋಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.